ವೆಲ್ಕಮ್ ಟು ಚಾನಲ್. ಹಾಯ್ ಹಲೋ ಜೈ ಶ್ರೀರಾಮ್, ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಟ್ರಾವೆಲ್ನ ಕಂಟಿನ್ಯೂ ಬ್ಲಾಗ್ ಹಾಗೂ ಥರ್ಡ್ ಡೇ ಬ್ಲಾಗ್. ಇವತ್ತು ಬೆಳಗ್ಗೆನೇ ಇದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದಾಯಿತು. ಇವತ್ತು ಸ್ನಾನ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ತುಂಬ ಚಳಿ ಇತ್ತು. ಮತ್ತು ನೆಕ್ಸ್ಟು ಇವತ್ತು ಪೂರಿಗೆ ರೀಚ್ ಆಗೋದ್ರಿಂದ ಅಲ್ಲೇ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹಾಗೆ ಹೊರಟಿದ್ದೀವಿ. ಸೊ ಹೋಗೋಕ್ಕೆ ಮೊದಲು ಇಲ್ಲಿ ಒಂದು ಗಣೇಶನ ಇಟ್ಟಿದ್ರು. ಸೊ ಗಣೇಶಂಗೆ ನಮಸ್ಕಾರ ಮಾಡಿ ಕೆಳಗಡೆ ಬಂದು ರೂಮ್ ಕೀ ಕೊಟ್ಟು ಸೊ ರೆಡಿಯಾಗಿ ಹೊರಟಿದ್ದಾಯಿತು. ನನ್ನ ಮಗ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದಾನೆ. ನಾಳೆ ಬರ್ತೀವಿ, ನನ್ನ ಮಗ ಫಿಶ್ಗೆ ಭಯ ಮಾಡ್ಬಿಟ್ಟು ನಾವು ನಾಳೆ ಬರ್ತೀವಿ ಅಂತವನೇ. ಹೊರಡೋಕ್ಕಿಂತ ಮೊದಲು ಫೋನಲ್ಲಿ ಮ್ಯಾಪ್ ಹಾಕಿ ಸೆಟ್ ಮಾಡ್ಕೊಂಡಿದ್ದಾಯಿತು. ನಾನು ಪ್ರತಿದಿನ ಹೊರಡುವಾಗಲೂ ಒಂದು ವೀಡಿಯೋ ಮಾಡ್ಕೊತೀವಿ. ನಮ್ಮ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ, ನೆನ್ನೆ ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ, ಇವತ್ತೆಷ್ಟು ಮಾಡ್ತೀವಿ ಅನ್ನೋದಕ್ಕೋಸ್ಕರ. ಸೊ ನೆನಪಿರಲ್ಲ, ಮರ್ತೋಗ್ಬಿಡುತ್ತೆ ಅಂತೇಳಿ ನೋಡಿ. ಬೆಳಿಗ್ಗೆ 5 ಗಂಟೆಗೆ ಹೊರಟಿದ್ದೀವಿ. ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಬೇಗ ಪೂರಿ ರೀಚ್ ಆಗ್ಬೋದು ಅನ್ನೋದಕ್ಕೋಸ್ಕರ. ಇನ್ನೂ ಕತ್ಲೇನೇ ಇದೆ ಹೊರಗಡೆ. ಜಲೇಶ್ವರಕ್ಕೆ ಬಾಯ್ ಮಾಡಿ ಹೊರಡೋಣ ಅಂತೇಳಿ ಹೊರಟಿದ್ದಾಯಿತು. ನಮ್ಮ ಜರ್ನಿನ ಶುರು ಮಾಡಿದ್ದಾಯಿತು. ಇವತ್ತು ಪೂರಿಗೆ ರೀಚ್ ಆಗ್ತೀವಿ, ಬಟ್ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ ಬನ್ನಿ. ಗಾಡೀಲಿದ್ದು ನಾವು ಸುಮಾರು ದೂರದಿಂದ ಹುಡಿಕೊಂಡು ಬಂದ್ವು. ಇಲ್ಲೇನಾದರೂ ಸಿಗುತ್ತಾ ಅಂತ ನೋಡೋಣ. ಸ್ವಲ್ಪ ಅವಾಗಿಂದ ಟೀ ಕುಡಿಯೋಣ ಅಂದರೆ ಎಲ್ಲೋ ಒಂದು ಚೆನ್ನಾಗಿರೋ ಇದೆ, ಸಿಕ್ಕಲಿಲ್ಲ ನೋಡಿ. ಚಿಕ್ಕ ಗಾಡೀಲಿ ಎಲ್ಲ ಮಾಡ್ಕೊಂಡವ್ರೆ, ಮಸಾಲೆ ಹಾಕ್ತವ್ರು. ಯಾರಿಗೆ? ನನ್ನ ಮಗಂಗೆ ತಿನ್ಸೋಣ ಅಂತೇಳಿ ಇಡ್ಲಿ ಚಟ್ನಿ ತಗೊಂಡ್ಬು. ನಾವು ಆಕ್ಚುಲಿ ನಿಲ್ಸಿದ್ದು ಕಾಫಿ ಟೀ ಕುಡಿಯೋಣ ಅಂತ, ಆದ್ರೆ ಇದರಲ್ಲಿ ಕಾಫಿ ಟೀ ಸಿಗಲ್ವ ಅಂತೇಳಿ ಇಡ್ಲಿ ಚಟ್ನಿ. ಏನ್ ಬೇಕು? ಚೌಮೀನು. ನನ್ನ ಮಗಂಗೆ ಚೌಮೀನ್ ಬೇಕಂತ. ಚೌಮೀನ್ ಅಲ್ಲ, ಇಡ್ಲಿ ತಿನ್ಬೇಕು. ಚೌಮೀನ್ ಗಿಮಿನೆಲ್ಲ ಖಾಲಿ ನಮ್ಮೂರು ಬರ್ತೈತೆ. ಇಡ್ಲಿ ದೋಸೆ ತಿನ್ನೋದೆ, ಗೊತ್ತಾಯ್ತಾ? ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟು ನಾವು. ನೋಡಿ ರೋಡ್ ಅಂತ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ರೋಡ್. ಆ್ಯಕ್ಚುಲಿ ಒಡಿಶಾ ಶುರುವಾದ್ಮೇಲೆ ರೋಡ್ ಬಹಳನೇ ಚೆನ್ನಾಗಿದೆ. ಅದರಿಂದ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ಅಷ್ಟು ರೋಡ್ ಚೆನ್ನಾಗಿಲ್ಲ. ಇನ್ನೊಂದು 136 ಕಿಲೋಮೀಟ್ರು ಭುವನೇಶ್ವರ. ಆದರೆ ನಾವು ಭುವನೇಶ್ವರ್ಗೇನು ಹೋಗಲ್ಲ, ಅಲ್ಲಿಂದನೇ ಲೆಫ್ಟ್ ತೊಗೋಬೇಕು ನಾವು ಪೂರಿಗೆ ಹೋಗೋದ್ರಿಂದ. ಸೊ ನಾವು ಫ್ಲೈಓವರ್ ಮೇಲೆ ಹೋಗೋದ್ರಿಂದ ಹಾಗೆ ಬಸ್ ಸ್ಟ್ಯಾಂಡೊಂದು ವೀಡಿಯೋ ಮಾಡಿಕೊಂಡೆ. ಪೆಟ್ರೋಲ್ ಹಾಕ್ಸೋಣ ಅಂಥೇಳಿ ಬಂಕಿಗೆ ಬಂದ್ವು. ಸೊ ಇದು ಜಿಯೋದು ಬಂಕು. ನಾವು ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ, ನಮ್ಗೆ ಕರೆಕ್ಟಾಗಿ ಕಾಫಿದೆಲ್ಲೋ ಸಿಗಲಿಲ್ಲ ಅಂಥೇಳಿ. ಸೊ ಇಲ್ಲೇ ಬಂಕ್ ಒಳಗೇ ಒಂದು ಕೆಫೆ ಏನು ಮಾಡಿದ್ದಾರೆ. ಸೊ ನೋಡೋಣ ಒಳಗಡೆ ಏನಿದೆ ಅಂತ. ನಾವು ಕಾಫಿಗೆ ಅಂತ ಹೇಳಿ ಬಂದ್ವು, ಬಟ್ ಇಲ್ಲಿ ನೋಡಿದ್ರೆ ಸ್ನ್ಯಾಕ್ಸ್ದು ಭಂಡಾರನೇ ಇದೆ. ನನ್ನ ಮಗ ಅಂತೂ ಇಲ್ಲೇ ಕುತ್ಕೊತಾನೆ ಅನ್ಸುತ್ತೆ. ಐಸ್ ಕ್ರೀಮು ಸ್ನ್ಯಾಕ್ಸ್ ಎಲ್ಲ ಸಿಕ್ಕಾಬಿಟ್ಟು ಇಟ್ಟಿದ್ದಾರೆ. ನಾನು ಬಂಕಲ್ಲಿ ಕೆಫೆ ಇರೋದು ಇದೇ ಫಸ್ಟು ನೋಡಿರೋದು. ಸೊ ಎಲ್ಲೂ ನೋಡಿಲ್ಲ. ಸೊ ಜಿಯೋದು ಇರೋದ್ರಿಂದ ಸೊ ಇದನ್ನು ಜಿಯೋದೇ ಇದೆ. ಸೊ ಮಲ್ಕೊಂಬಿಟ್ಟಿದ್ದಾರೆ ಅವ್ರ ಪಾಪ, ಎಬ್ಸೋಕ್ಕೆ ಯಾರೂ ಕಸ್ಟಮರ್ಸ್ ಇಲ್ಲ ಅಂತ ಹೇಳಿ ಮಲ್ಕೊಂಡಿದ್ರು. ಮತ್ತು ಎದ್ದು ನನಗೆ ಕಾಮ್ಗೆ ಪಾಪ ಕಾಫಿ ಮಾಡಿಕೊಡ್ತಿದ್ದಾರೆ. ಏನು ಬೇಕಪ್ಪ? ಸಪ್ಪೆ. ಇನ್ನೊಂದು ಸ್ವಲ್ಪ ಸಕ್ಕರೆ ತಗೋಸೋನು. ಸಕ್ಕರೆ ಬೇಕಾ? ಸಪ್ಪೆ ಇತ್ತು ಕೈ. ನಂಗೆ ಮಾಮೂಲಿ ಶುಗರೇ ಕೊಡ್ತಾ, ಬ್ರೌನ್ ಶುಗರ್ ಕಾಫಿ ಕುಡ್ದಾಯ್ತು. ಇವಾಗ ಹೊರಡೋಣ ನಡಿ, ಟೈಮ್ ಆಯ್ತದೆ. ಬಾಯ್ ಮಾಡೋ ಅಂಟಿಗೆ ಕಾಫಿ ಕೊಟ್ರಲ್ಲ. ನನ್ನ ಮಗ ಮುನ್ಸ್ಕೊಂಡೋಯ್ತವನೇ, ನಾವೇನು ಕೊಡಿಸ್ಲಿಲ್ಲ ಅಂತ ಪಾಪ. ಅಲ್ಲಲ್ಲೇ ಟೋಲ್ ಸಿಗ್ತಾಯಿತ್ತು, ಆದರೆ ನಾವು ಬೈಕಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಟೋಲ್ ಏನು ಕಟ್ಟೋ ಹಾಗಿರಲಿಲ್ಲ. ನಮ್ಮ ಪಾಟಿಗೆ ನಾವು ಸೈಡಲ್ಲಿ ಹೋಗ್ಬಿಡ್ತಿದ್ವು. ಅದರಿಂದನೇ ನಮ್ಗೊಂದಷ್ಟು ಟೈಮು ಸೇವ್ ಆಗ್ತಿತ್ತು. ಟೋಲ್ ಹತ್ರ ನಿಲ್ಲೋ ಹಾಗಿರಲಿಲ್ಲಲ್ಲ, ಹಾಗಾಗಿ. ಓಡಾಡಿ ಸುಸ್ತಾಗಿತ್ತು ಅಂತ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ವು ಒಂದು 10 ನಿಮಿಷ. ಸೊ ರೆಸ್ಟ್ ಮಾಡಾಯಿತು, ಈಗ ಹೊರಡ್ತೀವಿ. ಇನ್ನಷ್ಟು ಸ್ವಲ್ಪ ದೂರ, ಇನ್ನು ಎಷ್ಟು ದೂರ ಐತೆ ಪೂರಿ? ಇನ್ನು ಎಷ್ಟೈತೆ? ಅವು 114. ಇನ್ನು 114 ಐತಂತೆ. ಓಕೆ, ರೀಚ್ ಆದ್ಮೇಲೆ ಮಾಡ್ತೀನಿ. ಹಾಂ, ಬಾಯ್ ಮಾಡಿಗ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೊರಟಿದ್ದು. ಅಲ್ಲಿಂದ ಎಲ್ಲೂ ಮತ್ತೆ ಗಾಡಿ ಸ್ಟಾಪ್ ಮಾಡಿಲ್ಲ. ಯಾವುದೇ ಅಂಗಡಿಗಳಾಗಲಿ ಮತ್ತು ಅಷ್ಟು ಸ್ಟಾಪ್ ಮಾಡೋಕ್ಕೆ ಜಾಗ ಆಗಲಿ ನಮ್ಗೆ ಅಷ್ಟು ಸಿಕ್ಕಲಿಲ್ಲ ಅಂಥೇಳಿ ಹಾಗೆ ಬಂದ್ವು. ಆಗಲೇ ಟೈಮ್ ಕೂಡ 12 ಗಂಟೆ ಆಗಿದೆ, ಮಧ್ಯಾಹ್ನ ಆಗೋಕ್ಕೆ ಬಂತು. ಸೊ ಇಲ್ಲಿ ತುಂಬ ಜನ ಇದ್ದರು. ಸೊ ಇದಕ್ಕೆ ನೋಡೋಣ ಏನು ಸಿಗುತ್ತೆ, ಏನೋ ಸ್ಪೆಷಲ್ ಥರ ಕಾಣಿಸ್ತಾ ಇತ್ತು ಅಂತ ಹೇಳಿ ಬಂದಿದ್ದೀವಿ. ಅದು ಒಂದು ಸ್ವೀಟ್ಸ್ ಇದೆಯಪ್ಪ, ಇದೆ ಈ ಕ್ಯಾಯಿ स्वीट रहता है क्या मिठाई?
ಏನೋ ನೋಡಿ ಇದು ಒಡಿಶಾ ಸ್ಪೆಷಲ್ ಇದು ಒಡಿಶಾ ಸ್ಪೆಷಲ್ ಅಂತೆ हाँ ये भी स्वीट है क्या स्वीट है कचौरी है ना ಏನೋಪ್ಪ ನಾನು ಕಚೂರಿ ಅಂದ್ಕೊಂಡೆ ಏನೋ ಕ್ಯಾಗಡ ಅಂತಿದ್ದಾರೆ ನೋಡೋದ ಎಲ್ಲ ತೊಗೊಂಡು ಒಂದೊಂದು ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ ಇಲ್ಲಿ ಸ್ಪೆಷಲ್ದು ಎಲ್ಲ ಒಂದೊಂದು ತಗೊಂಡಿದ್ದೀನಿ ಇದೆಲ್ಲ ಒಡಿಶಾ ಸ್ಪೆಷಲ್ ಅಂತೆ ಏನೇನೋ ಹೆಸರು ಹೇಳಿದ್ರು ಅವ್ರು ಹೇಳಿದ್ ನನಗೆ ಒಡಿಶಾ ಭಾಷೆಯಲ್ಲಿ ಅರ್ಥ ಆಗಲಿಲ್ಲ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ತಿನ್ನಿಸೋನು ಟೇಸ್ಟ್ ನೋಡೋಣ ನನ್ನ ಮಗನೇ ಫಸ್ಟ್ ಹೆಂಗಾಯ್ತಪ್ಪ ಇದು ಮಾತ್ರ ಬಟಾಣಿ ಪಲ್ಯ ನಮಗೆ ಅಲ್ಲಿ ಬ್ರೇಕ್ಫಾಸ್ಟು ನೀತಾಗಲೂ ಇದೇ ಕೊಟ್ಟಿದ್ರು ಇದು ನನಗೆ ಇದು ಮತ್ತು ಇದು ಸ್ಪೆಷಲ್ ನಾನು ಅದು ಕಚೂರಿ ಅಂದ್ಕೊಂಡಿದ್ದೆ ಆದರೆ ಅದೇನೋ ಕಚೂರಿ ಅಲ್ವಂತೇನೋ ಹೇಳಿದ್ರು ಅವರು ಇದೇನೋ ಬಂದ್ ಥರ ಇದೆ ಆ್ಯಕ್ಚುಲಿ ಇದು ಕಚೂರಿ ಥರನೇ ಇದೆ ನೋಡೋಕ್ಕೆ ರವೆಯಿಂದ ಮಾಡಿದ್ದಾರೆ ಸ್ವೀಟ್ ಇದೆ ಇದರಲ್ಲಿ ಸ್ವೀಟು ಇದೆ ಜಾಸ್ತಿ ಸೊಂಪು ಹಾಕಿದ್ದಾರೆ ಚೆನ್ನಾಗಿದೆ ಏನೋ ಒಂಥರ ಸ್ಪೆಷಲ್ ಟೇಸ್ಟ್ ಒಳಗಡೆ ಸ್ಟಫಿಂಗ್ ಸ್ವೀಟ್ ಹಾಕಿದ್ದಾರೆ ರವೆ ಸಜ್ಜಿಗೆ ಮಾಡ್ತಾರಲ್ಲ ಮೇಲ್ಗಡೆ ಮೈದಾದಿಂದ ಮಾಡಿ ಇದು ವಡೆ ಥರ ಇದೆ ವಡೆ ಚೆನ್ನಾಗಿಲ್ಲ ಒಂದೇ ಒಂದು ಪೀಸ್ ತೊಗೊಂಡಿದ್ದೀವಿ ದಪ್ಪಕ್ಕಿದೆ ಟೇಸ್ಟ್ ನೋಡೋಣ ತಗೊಳ್ಳಿ ತಿನ್ನು ನೋಡಿ ಹೆಂಗಿದೆ ನೀನು ನೋಡಲ್ವಾ ಬೇಡ ಬಿಡು ಚೆನ್ನಾಯ್ತಾ ಸಾಕಾಗೈತೆ ನಂಗೆ ಮಾತೇ ಬರ್ತಾಯಿಲ್ಲ ಆಗಿದೆ ಜಿಲೇಬಿ ಕೈಗೆ ಬಿಟ್ಟು ಬಿಸಿ ಐತೆ ನಾವೆಲ್ಲೇ ಹೋದ್ರು ಆ ಜಾಗದ ಏನಾದರೂ ಸ್ಪೆಷಲ್ ಇದ್ರೆ ಅದನ್ನೇ ತಿಂದರೆ ಒಳ್ಳೇದು ಊಟ ತಿಂತೀನಿ ಬೇರೆದಕ್ಕಿಂತ ತಿಂತಾಯ್ತು ಇವಾಗ ಹೋಗ್ಬಿಟ್ಟು ನಾವು ಸುಮಾರು ತೊಗೊಂಡು ತಿಂದ್ವು ಆದರೆ ದುಡ್ಡು ಮಾತ್ರ 120 ರೂಪಾಯಿ ಅಷ್ಟೇ ಆಗಿದ್ದು ನನಗಂತೂ ಆಶ್ಚರ್ಯ ಆಯಿತು ಇದೇನು ಇಷ್ಟೊಂದು ಯಾಕೆಂದರೆ ನಾವು ಇದು ಅವ್ರು ಫೇಮಸ್ಸು ಅಂತ ಅಂದಿದ್ದೆಲ್ಲ ಒಂದು 5-6 ತಿಂದಿದ್ದೀವಿ ಟೇಸ್ಟು ಅಷ್ಟೇ ಸಖತ್ತಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ನಾವು ತಿಂಡಿ ಮುಗಿಸಿ ಹೊರಡೋಣ ಅಂತ ಹೇಳಿ ಹೊರಟಿದ್ದಾಯಿತು ಇನ್ನು ಪೂರಿ ತಲುಪೋಕ್ಕೆ ಸ್ವಲ್ಪ ಟೈಮ್ ಇದೆ ಸೊ ನಾವು ಪೂರಿಗೆ ಹೋಗ್ತಾ ಮಧ್ಯೆ ಒಂದು ದೇವಸ್ಥಾನ ಕಾಣಿಸ್ತು ರಾಜಸ್ಥಾನಿ ದೇವಸ್ಥಾನ ಅಂತ ಹೇಳಿ ದರ್ಶನ ಮಾಡಲಿಕ್ಕೆ ಅಂತ ಬಂದ್ವು ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ ಇದು ಭುವನೇಶ್ವರ್ ಮತ್ತು ಪೂರಿಗೆ ಹೋಗುವಾಗ ಸಿಗುತ್ತೆ ಈ ದೇವಸ್ಥಾನ ಅಂತೂ ಬಹಳನೇ ಚೆನ್ನಾಗಿದೆ ಆ್ಯಕ್ಚುಲಿ ಇದ್ರದ್ದು ವೀಡಿಯೋನ ನಾನು ಸಪ್ರೇಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ರೆ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ ರಾಜಸ್ಥಾನಿ ದೇವಸ್ಥಾನ ಆ್ಯಕ್ಚುಲಿ ಇದು ಒಡಿಸ್ಸಾದಲ್ಲಿದೆ ಭುವನೇಶ್ವರ್ ಮತ್ತು ಪೂರಿಗೆ ಹೋಗುವಾಗ ನಮಗೆ ಸಿಗುತ್ತೆ ಬಟ್ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇನ್ನೊಂದು 42 ಕಿಲೋಮೀಟ್ರ್ ಇದೆ ಪೂರಿ ನಾವು ಪೂರಿಗೆ ಬರಬೇಕು ಅಂತ ಹೇಳಿ 3 ದಿನದಿಂದ ಟ್ರಾವೆಲ್ ಮಾಡಿದ್ದು ಇವತ್ತು 3ನೇ ದಿನಕ್ಕೆ ನಾವು ಪೂರಿ ಬಂದು ತಲುಪ್ತಾ ಇದ್ದೀವಿ ಆ್ಯಕ್ಚುಲಿ ನನಗಂತೂ ಒಂದೊಂದು ನಿಮಿಷ ಹೋಗ್ತಾ ಇವಾಗ ರೀಚ್ ಆಗ್ತೀವಿ ಅಂತ ನಂಗೆ ಅಷ್ಟು ಇದಾಗಿತ್ತು ಅಷ್ಟು ನನಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಆ್ಯಕ್ಚುಲಿ ನಾವು ಪೂರಿಗೆ ಬಂದು ತಲುಪಿದಾಗ ಟೈಮು 2:30 ಆಗಿತ್ತು ಸೊ 3 ದಿನದ ಪ್ರಯಾಣ ಮಾಡಿ ಪೂರಿಗೆ ಬಂದು ತಲುಪಿದ್ದಾಯಿತು ಆ್ಯಕ್ಚುಲಿ 3 ದಿನದ ಆಯಾಸ ಎಲ್ಲ ಹೋಯಿತು ಅಂತ ನಾನು ಅಂದ್ಕೊತೀನಿ ಇದೇ ನೋಡಿ ಜಗನ್ನಾಥನದ ದೇವಸ್ಥಾನ ನಾವು ಪೂರಿಗೆ ಬಂದು ರೀಚ್ ಆಗಿದ್ದಾಯಿತು ನಾವು ಮತ್ತು ಜಗನ್ನಾಥನ ದರ್ಶನ ಎಷ್ಟೊತ್ತಿಗೆ ಮಾಡ್ತೀವಿ ಪೂರಿನಲ್ಲಿ ಏನೇನೆಲ್ಲ ಮಾಡ್ತೀವಿ ಏನೇನೆಲ್ಲ ನೋಡ್ತೀವಿ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್